ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೆಳತಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್, ಸ್ವಾಗತ. ಹೇಗಿದ್ದೀರಿ ಫ್ರೆಂಡ್ಸ್? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾಷ್ಟ ಚಹಾ ಆಯ್ತಿದ್ರು ಫ್ರೆಂಡ್ಸ್. ನಮ್ಮದು ನಾಷ್ಟ ಆಗ್ಯದ ನೋಡ್ರಿ. ನಾನು ನಾಷ್ಟ ಕಸ ಮಾಡಿ ಮೈ ತಗೊಂಡು ದೇವ್ರ ಪೂಜೆ ಮಾಡಿ ನ್ಯೂಟ್ರಿ ಕ್ಲಬ್ಬಿಗೆ ಹೋಗಿದ್ದೀನಿ ಫ್ರೆಂಡ್ಸ್. ನ್ಯೂಟ್ರಿ ಕ್ಲಬ್ಬಿಗೆ ಹೋಗಿ ಶೇಕ್ ಕೊಡೋದು ಬಂದು ಹಾಗೆ ಲೈಟಿಂಗ್ ಬಿಲ್ ಕಟ್ಟಿ ಬಂದೇನ್ರಿ. ಬರಾಗ ಇಟ್ಟು ತರಕಾರಿ ತಂದೇನು ರೀ. ಈಗ ಎಲ್ಲ ತೊಳೆದು ಮಾಡಿ ತಿಕ್ಕಿ ಅಡುಗೆ ಮಾಡ್ತೀನಿ ರೀ. ಆರಾಮಿದ್ದೀರಿ ಅಂತ ಫ್ರೆಂಡ್ಸ್ ಎಲ್ಲ ನೀವು? ನಾನು ಆರಾಮಿದ್ದೆ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಿ ಅಂತ ತಿಳಿದೀನಿ ರೀ. ದೇವರೆಲ್ಲರಿಗೂ ಚಲೋ ಇರಲಿ. ಬಸವ ಜಯಂತಿ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೆ. ಆಯ್ತು, ಇವತ್ತು ಇನ್ನೊಂದು 2 ದಿನ ಬಸವ ಜಯಂತಿ ಚಾಲು ಆಯ್ತು ರೀ. ನಾನು ಗಡ್ಬಡ ಅಡುಗೆ ಮಾಡಿ ಕುಕ್ಕರ್ ಇಟ್ಟೀನಿ ರೀ. ಕುಕ್ಕರ್ ಆಗ್ಯದ್ರಿ. ಕುಕ್ಕರ್ ಅನ್ನ ಆಗ್ಯದ. ಹೆಸರು ಕಾಳು ಅನ್ನಕ್ಕೆ ಇಟ್ಟು ಹೋಗಿದ್ದಂತೆ. ಅನ್ನ ಆಗ್ಯದ. ಮಗನಿಗೆ ಅವಲಕ್ಕಿ ಮಾಡಿಕೊಟ್ಟೀನಿ ರೀ. ನನ್ನ ಮಗನಿಗೆ ಅವಲಕ್ಕಿ ಮಾಡಿಕೊಟ್ಟೀನಿ ರೀ. ತಿಂದ ನಾನು ಸೇಕ್ ಕೊಡು ಬಂದೀನಿ ರೀ. ತರಕಾರಿ ತಂದು ಫ್ರೆಂಡ್ಸ್, ಹಾಗಲಕಾಯಿ ತಂದೀನಿ ರೀ. ಹಾಗಲಕಾಯಿ ಒಂದು 1 kg ಆಯ್ತಿದ್ದು ರೀ. ಆಲೂಗಡ್ಡೆ ರೀ, ಹಾಗಲಕಾಯಿ ರೀ. ಕೆರಿಬೇವು ಕಲಸ ಆಗಿತ್ತು ರೀ. ಕೆರಿಬೇವ ಆಯ್ತು. ಒಂದು ಗೋಬಿ ಗಡ್ಡೆ ತಂದೀನಿ ರೀ. ಒಂದು ಗೋಬಿ ಗಡ್ಡೆ ನೋಡ್ರಿ 10 ರೂಪಾಯಿ ನೋಡ್ರಿ. ಅದಕ್ಕೆ ಏನು ಬಿಸಿಲಿಗೆ ರೀ ಭಾಳದಾಗ ನೋಡಿ. ಕಾಯಿಪಲ್ಲೆ ಏನೂ ಇಲ್ಲ ರೀ. ಸುಮ್ಮನೆ ಇವೆಲ್ಲ ತಂದು ಉಂಡಂಗದ ರೀ. ಬಿಸಿಲಿಗೆ ರೀ ಮನುಷ್ಯ ಬಾಡ್ಲತ್ತಾರ ಫ್ರೆಂಡ್ಸ್. ಅದು ಕಾಯಿಪಲ್ಲೆ ಪಾಪ ಅವಕ್ಕೆ ಮನುಷ್ಯರೇ ಬಾಡ್ದಂಗೆ ಅಲ್ಲತ್ತದ ರೀ. ಅದಕ್ಕೆ ಇವೆಲ್ಲ ತೊಳೆದಿಟ್ಟು ಒಂದೆರಡು ಭಾಂಡೆ ಅವ್ರಿಗೆ ಚಹಾ ಕುಡ್ದೀವಿ, ನಾಷ್ಟ ಮಾಡೀವಿ. ತೊಳೆದು ಪಲ್ಯ ಕೊಂಡು ಬಿಡ್ತೀನಿ ರೀ. ಅಲಸಂದಿ ಪಲ್ಯ, ಅಲಸಂದಿ ಹೆಸರು 2 ಮಿಕ್ಸ್ ಮಾಡಿ ಕುದಿಸೀನಿ ರೀ. ಎಷ್ಟು ಪಲ್ಯ ಕೊಂಡು ಹೊಡಿತೀನಿ. ಮೊಸರದ ಮಧ್ಯಾಹ್ನ 4-5ಕ್ಕೆ ರೀ ಇದಕ್ಕೆ ಹೋಗ್ಬೇಕು ರೀ ಫ್ರೆಂಡ್ಸ್. ಎಲ್ಲ ಬಸವ ಜಯಂತಿ ಮೆರವಣಿಗೆ, ಬಸವ ಜಯಂತಿದು ಪೂಜೆ ಅದರಲ್ಲ. ಇದ್ರ ಬಗ್ಗೆ ಶ್ಯಾಮ ಬಸಪ್ಪನ ಗುಡಿ ಮೇಲೆ ರೀ. ಶ್ಯಾಮ ಬಸಪ್ಪನ ಗುಡಿ ಮೇಲೆ ಬಸವ ಜಯಂತಿದು ಎಲ್ಲ ಪೂಜೆ ಅದು ಅದರಿ. ಎಲ್ಲ ಹೆಣ್ಮಕ್ಳು ನಡೆದೀವಿ ರೀ. 4-5ಕ್ಕೆ ಹೋತೀವಿ ರೀ. 5ಕ್ಕೆ ಹೋದೇವ್ರಿ. ಎಡ್ತಾನ ಆಗ್ತದೆಲ್ಲ ಫಂಕ್ಷನ ಪೂಜೆ ನಾಳೆ ಚಾಲು ಆಯ್ತು ರೀ. ಇವು ಬೀನ್ಸ ಚಹಾ ಕುಡಿಯಲ್ಲ ಏನಿಲ್ಲ, ಬರೀ ಸೇಕ್ ಬಂದೀನಿ ರೀ. ಕುಡಿದು ಬಂದು ಈಗ ಬಿನ್ನಿಸ್ 10 ರೂಪಾಯಿ ರೀ. ಏನು ಕಾಯಿಪಲ್ಲೆ ಏನು ತಿನ್ನೋದಾಗಿಲ್ಲ ರೀ. ಎಲ್ಲ ಬಾಡಿ ಬಟ್ ಆಗಿಬಿಟ್ಟೆ. ಏನೂ ಇಲ್ಲ ಕಾಯಿಪಲ್ಲೆ. ಅದಕ್ಕೆ ಅವನಿಗೂ ನೆಗಡಿ ಕೆಮ್ಮ ಬಂದದ್ರಿ. 2 ದಿನ ಸೂಟಿ ಮಾಡ್ಯಾನ. ಅವನು 2-3 ದಿನ ಆಯಿತು. ನಾಳೆಗೆ ಹೋಗ್ತಾನೆ, ನಾಳೆ ಹೋಗ್ತಾನೆ. ನಾಳೆಗೆ ನೆಗಡಿ ಜೋರು ಬಂದದ್ರಿ ಅವನಿಗೆ. ನೀನು ದವಾಖಾನೆಗೆ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬಂದನ್ ರೀ. ಏನು ತಾಳ್ರಿ ಈಗಿನ ಮಕ್ಕಳು ರೀ. ಬ್ಯಾನಿ ಅಲ್ಲಿ ಹೊಂಟದ್ರು ಇಲ್ಲಿ ನ್ಯಾಯ ಆಡ್ತಾರೆ ಫ್ರೆಂಡ್ಸ್. ಏನು ಮಾಡ್ತೀರಿ? ನಮಗೆ ಎಷ್ಟು ಬ್ಯಾನಿ ಬಂದು ನಾವು ಹೇಳ್ಕೊತ ಹೀಗೆ ಮಾಡ್ತೀವಿ. ಈಗ ಎಲ್ಲ ಕಾಯಿಪಲ್ಲೆ ತಂದಿಟ್ಟು ತೊಳೆದಿರಿ. ಮತ್ತು ನಾಳೆಗೆ ರೊಟ್ಟಿ ಮಾಡ್ಬಿಡೋದ್ರಿ. ನಾಳೆಗೆ ರೊಟ್ಟಿ ಮಾಡ್ಬಿಡೋದು. ಅದಕ್ಕೆ ಇವತ್ತು ನಾನು 4 ರೊಟ್ಟಿ ಮಾಡ್ತೀನಿ ರೀ. ಪಟ್ಪಟ ಹಾಲು ಕಾಯ್ದಾವ. ಹಾಲು ಇನ್ನೊಂದು ಸ್ವಲ್ಪ ಕಾಸಿದ್ದೀನಿ ರೀ. ಆಯ್ತು, ಕುಕ್ಕರ್ ಇಟ್ಟು ಹೋಗಿನಂದ್ರಿ. ಅನ್ನ ಅದು ಅಲಸಂದಿ ಕಾಳು ಕುದ್ದಾವ. ಹೆಸರು ಕಾಳು ಅಲಸಂದಿ ಕಾಳು ಎಷ್ಟು ದಿನ ಆಯ್ತು ಉದ್ರ ಪಲ್ಯ ಮಾಡ್ಲಾರ್ದ್ರಿ. ಬರೇ ಬ್ಯಾಳಿ ದಿನ ಬ್ಯಾಳಿ ರೀ. ಬ್ಯಾಸಿಂದ ಬ್ಯಾಳಿ ಸಾಂಬಾರು ಉಳ್ಬೇಡ್ರಿ. ಏನು ಮಾಡ್ತೀರಿ? ಅವನಿಗೆ ದಿನ ಸಾಂಬಾರೇ ಬೇಕು ಅವನಿಗೆ. ಅದಕ್ಕೆ ಸಾಂಬಾರು ಮಾಡಿದ್ದೀನಿ ರೀ. ಮಾಡ್ತೀನಿ ರೀ. ಮಾಡಲ್ರಿ ಇವತ್ತ. ಬಂದು ಸಾಯಂಕಾಲ ಏನಾದ್ರು ಮಾಡ್ತೀನಿ ರೀ. ಅಲ್ಲಿ ಇದಕ್ಕೆ ಹೋಗಿ ಬರ್ತೀವಿ 4-5ಕ್ಕೆ. ಹೊರಗಡೆ ಕೆಲಸ ಮಾಡ್ಕೊಂಡು ರೊಟ್ಟಿ ಮಾಡಿ ಕೇಸಿ ರೊಟ್ಟಿ ಮಾಡಿ ಮನೆಗೆ ಒರೆಸ್ತೀನಿ ರೀ. ಮನೆ ಒರೆಸಿ ಮುಂಜಾನೆ ಮತ್ತೆ ಆಗಲ್ರಿ. ಮತ್ತು ಮುಂಜಾನೆ 8ಕ್ಕೆ 7:15ಗೆ ನಾನು ಆಫೀಸ್ ಪೂಜೆಗೆ ಹೋಗ್ಬೇಕು ರೀ. ನಾಳೆ ಬಸವನ ಜಯಂತಿ ಬಸವಣ್ಣನ ಪೂಜೆ ಮಾಡ್ಬೇಕಲ್ರಿ. ಚಂದ ಬಸವೇಶ್ವರವರೆಲ್ಲ ನೋಡ್ರಿ ಹ್ಯಾಂಗೆ ಮಾಡಿ. ಅಂಬೇಡ್ಕರ್ ಆಯಿತು, ಚಂದ ಬಸವಣ್ಣನಾಯಿತು, ಹ್ಯಾಂಗೆ ಅವೆಲ್ಲ ಸಾಥಿ ಮಾಡಿ ವರ್ಷಗೊಮ್ಮ ಅವ್ರು ಇದು ಮಾಡ್ಕೋತಾರೆ ನೋಡ್ರಿ. ಅಂಥವ್ರು ಆದಿತ್ತು ತಾವು ವೀರಶೈವ ಧರ್ಮದವರು. ವೀರಶೈವ ಧರ್ಮ ಉಳಿಸ್ಕೋಬೇಕ್ರಿ ಫ್ರೆಂಡ್ಸ. ನಾವು ಉಳಿಸ್ಕೋಬೇಕು. ಈಗಿನ ಮಕ್ಕಳು ಅದು ಉಳಿಸ್ಕೋಬೇಕು, ಮಾಡ್ಬೇಕ್ರಿ. ಅದಕ್ಕೆ ಸಾಯಂಕಾಲ ಬೋಲತ್ತೀವಿ ಪೂಜೆಗೆ ರೀ. ಒಂದು 10-12 ರೊಟ್ಟಿ ಮಾಡ್ತೀನಿ ರೀ. ಮತ್ತು ನಾಳೆ ಮಾಡಲ್ಲ. ಅದಕ್ಕೆ ಒಂದು 10-12 ರೊಟ್ಟಿ ಮಾಡಿ ಮುಂಜಾನೆ ಜಲ್ದಿ ನಾಳೆಗೆ ನಸಿಕ್ನಾಗ ಹೇಳ್ಬೇಕು ರೀ ಫ್ರೆಂಡ್ಸ್. ನಾಳೆಗೆ ನಸಿಕ್ನಾಗ ಇಟ್ಟು ಜಲ್ದಿ ಅಂತ ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ 8 ಅಡುಗೆ ಮಾಡಿ ಹೋಗಿ 7:30 ತನಕ ಹೋಗಿ ಮತ್ತು 9-10 ತನಕ ಬರ್ತೀನಿ. 9-10 ತನಕ ಮನೆಗೆ ಇರ್ತೀನಿ ರೀ. ಮತ್ತು
ನಾಳೆ ಸೂಟ್ಯದಂತೂ ಪೂಜೆ ಮಾಡೋದು ಬರೋದ್ರಿ. ಬಸವಣ್ಣನ ಪೂಜೆ ಮಾಡಿ ಇಲ್ಲಿದೆ ಹಾರ ಕಾಯಿ ಅದು ತೊಗೊಂಡು ಬರ್ತೀನಿ ಫ್ರೆಂಡ್ಸ. ಪೂಜೆ ಮಾಡಿ ಬರ್ತೀನಿ. ನಿಮ್ದೆಲ್ಲ ಚಹಾ ನಾಷ್ಟ ಆಗಿದ್ರೆ ಫ್ರೆಂಡ್ಸ? ಏನು ಮಾಡ್ಬೇಕ್ರಿ ಫ್ರೆಂಡ್ಸ? ಆರಾಮಿಲ್ದ್ರು ಮಾಡಬೇಕು, ಆರಾಮಿದ್ರೂ ಮಾಡಬೇಕು. ಇದು ನಮ್ಮ ದಾಂಡದಾಗ ಜೀವ ಇರತ್ತ, ಹಿಂಗೆ ಬಡದಾಗದ ನೋಡ್ರಿ. ಏನು ಮಾಡೋದ ರೀ? ಮಾಡಬೇಕು, ಉಣಬೇಕು, ತಿನ್ನಬೇಕು, ಇರಬೇಕು. ಯಾರು ಮಾಡ್ತಾರೆ ದಿನ ಒಂದು ಕಾಲ? ಆ ರೊಟ್ಟಿ ಮಾಡ್ಲಿಕ್ಕೆ ಹಚ್ಚಿದ ಫ್ರೆಂಡ್ಸ್, ರೊಟ್ಟಿನೇ ಸರಿ ಮಾಡಲಾಗಿರ್ರಿ ಅವರು. ಹಸಿ ಬಿಸಿ ರೊಟ್ಟಿ ರೊಕ್ಕ ಹೋದ್ರೈತೆ ಆರಾಮರ ಇರ್ತದೆ. ಜೀವನ ನಾ ಮಾಡಿ ಹಚ್ಚಿದ್ದನ್ರಿ, ಹಸಿ ಬಿಸಿನೇ ರೀ. ಮುಂಜಾನೆ ಹೆಂಗಾರ ಉಣ್ತೀವಿ ಬಿಸಿ ಇದ್ದಾಗ ರೀ. ಸಂಜೆಗೆ ನೋಡ್ರಿ ಹಸಿ ಬಿಸಿ ರಾತ್ರಿ ಊಟ ಮಾಡೋದ್ರೆ ಕೈಯಾಗಿ ರೊಟ್ಟಿ ಕಡ್ಕೊಂಡು ಬೀಳ್ತೀವಿ ರೀ. ಹಂಗಾಗ್ತೀವಿ. ಗ್ಯಾಸ್ನು ವೇಸ್ಟ, ಇದನ್ನೇ ವೇಸ್ಟ. ನಾವು ಚಂದಕ್ಕೆಲ್ಲ ಕೆಲಸ ಮಾಡೋದು. ನಮ್ಮ ಕೈಯಾಗ ಮೈಯಾಗ ರಕ್ತ ಆಡ್ತೀವಿ. ರಕ್ತ ಆಡ್ತದ ರೊಟ್ಟಿ ಬಡಿಯೋದ್ರಿಂದ. ಕೈಗೂ ಆತಾವ್ರಿ, ಕೈ ಸಾಕು ಆತಾವ್ರಿ. ಮಾಡ್ಬೇಕ್ರಿ. ಅದು ಕೈ ಬ್ಯಾನ್ ಇರತ್ತೀವಿ ಫ್ರೆಂಡ್ಸ್. ಅದಕ್ಕಂತೇಳಿ ಹಚ್ಚಿದ್ದೆ. ಒಂದು 1.5 ತಿಂಗಳು ನೋಡ್ರಿ ರೊಟ್ಟಿ ಮಾಡ್ಲಿಕ್ಕೆ ಹಚ್ಚಿದ್ದೆ. ಮಾಡ್ತೀವಿ ಹಸಿ ಬಿಸಿನೇ ರೀ. ಹಸಿ ಬಿಸಿ ರೊಟ್ಟಿ ಯಾರಿಗೆ ಗೊತ್ತಾವ್ರಿ? ಈಗ ಚಂದ ರೊಟ್ಟಿ ಮಾಡಿದ್ರೆ ಉಣ್ಣಾಗ ಹುಡುಗರು ಈಗ ಸುಳ್ಳು ಇದ್ರೆ ಹೆಂಗೆ ಹಾಕಿದ್ರಿ. ಆಡ್ದೊಂದು 10 ಬಿಡ ಉಳ್ಳಾಕೆ ಹಾಕ್ತಿದ್ರಿ. ಒಂದಿನ ನಾನು ಏನು ಮಾಡೀನಿ ರೀ, ಡ್ಯೂಟಿಗೆ ಹಾಕಿಸ್ಕೋಗೇನಿ ರೀ. ಬಂದು ಊಟ ಮಾಡಿ ಹಸುವಾಗಿ ಅಂತೇಳಿ ಬಡ ಒಂದು 2 ರೊಟ್ಟಿ ಉಂಡೀನಿ ರೀ. ಹೊಟ್ಟಿ ಕಡೆ ಈ ಕಡೆ ರೊಟ್ಟಿ ಕೊಡಲ್ಲ ರೀ ರೊಟ್ಟಿ. ಅದಕ್ಕೆ ಯಾರಿಗೆ ಹಚ್ಚದಪ್ಪ ಅಂತ ಸರ್, ನನ್ನ ಫ್ರೆಂಡ್ಸ್ ನನ್ನ ಮಾಡ್ಕೊತೀನಿ. ಏನು ಮಾಡ್ತೀರಿ? ನನ್ನ ಕೆಲಸನ ಮಾಡ್ಕೊತೀನಿ. ಇವತ್ತು ಏನು ಬಟ್ಟೆ ಇಲ್ರಿ. ನೀನು ಮುಂಜಾನೆ ಹೊಡೆದಿದ್ದೆ. ಇವತ್ತು ಹಳೆ ಸೀರೆ ಉಟ್ಕೊಂಡಿದ್ದೆ. ಅದೇ ಸೀರೆ ಇಟ್ಟು ಸುಮ್ಮನೆ ಜಳಕ ಮಾಡಕ್ಕೆ ಅಲ್ಲೇ ಬಾತ್ರೂಮ್ದಾಗ ಹಿಂಗೆ ಮಾಡಿದ್ರೆ ಅದಕ್ಕೆ ಪಟ್ಟು ಒಂದು ರೊಟ್ಟಿ ಮಾಡಿ ಮನೆ ಒರೆಸ್ತೀನಿ. ನಾಳೆ ಏನು ಇಟ್ಕೊಂಡ್ರಿ ಮುಂಜಾನೆ ಕಸ ಬಳಿಯೋದು, ದೇವ್ರ ಪೂಜೆ ಜಳಕ ಮಾಡಿ ದೇವ್ರ ಪೂಜೆ ಮಾಡೋದು, ಇಟ್ಟು ಅಡುಗೆ ಮಾಡ್ಕೊತಿದ್ರಿ. ನಾಳೆ ಬಸವನ ಜಯಂತಿ ಹಬ್ಬ ಅದಲ್ರಿ. ಬಸವನ ಜಯಂತಿ ಹಬ್ಬ ಅದ. ಒಂದು ಸ್ವಲ್ಪ ಬ್ಯಾಳಿ ಹಾಕಿ ಹೋಳಿಗೆ ಅದು ಮಾಡ್ಬೇಕ್ರಿ. ಸುಮ್ಮನೆ 4 ದೇವ್ರ ಒಂದು ನಮಗೆ ಹೋಗಿ ಉಣಾಲ್ ನಮಗೆ ಸುಗರ್ ಅದ ಉಣಾಲ್ರಿ ಫ್ರೆಂಡ್ಸ್. ಏನು ಮಾಡ್ತೀರಿ? ಒಂದು ಹಬ್ಬ ಅದ, ದೇವ್ರ ನೋಡಕ್ಕೆಲ್ಲ ಬೇಕಲ್ಲ. ಅದಕ್ಕಂತ ಮಾಡ್ಬೇಕಲ್ಲ ತಿಳ್ರಿ. ನಾಳೆ ರೊಟ್ಟಿ ನಾಳೆ ಏನು ಸ್ವಲ್ಪ ಕಾಯಿ ಜಲ್ದಿ ಆತದ. ಬ್ಯಾಳಿ ಅನ್ನ ಎಣ್ಣೆ ಕುಡಿತಾವ್ರಿ. ನಮ್ಮ ಮಗನಿಗೆ ಬಿಸಿ ಅನ್ನ ಹೋಗ್ತೀನಿ. ಬಂದು ಪೂಜೆ ಅದು ಮಾಡಿ ಬಂದು ಚಪಾತಿ ಪಲ್ಯ 4 ಹೋಳಿಗೆ ಅದು ಮಾಡ್ತೀನಿ. ಹಬ್ಬ ಹಮ್ಮಿ ಬಿಡಬೇಡ್ರಿ ಫ್ರೆಂಡ್ಸ್. ಏನು ಬೇಕಿದ್ದು ಆಗಲ್ಲಕ್ಕ ಮಾಡ್ಬೇಕ್ರಿ. ದೇವ್ರ ದಿಂಡ್ರ ಪೂಜೆ ಪುನಸ್ಕಾರ ಮನ್ಯಾಗ ಹಬ್ಬದ ನೋಡ್ರಿ. ಹೋಳಿಗೆ ಮಾಡಿ ಪೂಜೆ ಮಾಡಿರಿ. ಮನೆಗೆ ಎಷ್ಟು ಶಾಂತ ಇರ್ತದ್ರಿ ಮನ್ಯಾಗ. ಬರೀ ಏನು ಮಾಡಿಬಿಡ್ರಿ ನೀವು. ಏನು ಮಾಡಲ್ಲ ಮನೆ ಎಷ್ಟು ಓಡಿಸ್ದಂಗೆ ಆಗ್ತದೆ. ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಿ ಮನೆ ಅಷ್ಟು ಚಲೋ ಇರ್ತದೆ. ಅದಕ್ಕಂತ ಹೇಳಿ ಮಾಡಿ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಈಗ ತೊಳೆ ಹಾಕಿ ಉಳ್ಳಾಗಡ್ಡಿ ಹೋಗ್ಕೊತೀನಿ. ಮತ್ತು ಭಾಳ ಜನ ಆಗ್ತಾವ ಬಿಟ್ಟಲ್ಲ ಹಾಂಡೆ. ಒಮ್ಮೆ ಆಗೋದು ತ್ರಾಸ ಆಗ್ತದ್ರಿ ಮಾಡ್ಲಕ್ಕೆ. ಭಾಳ ಆಗೋದು. ನಿಮಗೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗಿ ಮೆರವಣಿಗೆ ಪೂಜೆ ಬಸವೇಶ್ವರದ ಎಲ್ಲ ಹೆಣ್ಮಕ್ಳು ನಡೆದಿವ್ರಿ. ಎಲ್ಲ ಇರ್ಕಲ್ಸಿರಿ ಹೆಣ್ಮಕ್ಳು ನಡೆದಿವ್ರಿ ಎಲ್ಲ. ಭಾಳ ಪೂರ ನಮ್ಮಲ್ಲಿ ಗುಲ್ಬರ್ಗ ಸುತ್ತ ಎಷ್ಟು ಹಳ್ಳಿ ಅವ, ಎಷ್ಟು ಓಣಿ ಅವ, ಎಲ್ಲ ಹೊಂಟಾರ ಫ್ರೆಂಡ್ಸ್. ಅಲ್ಲಿ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಇರ್ಕಲ್ಸಿರಿ ಕೊಟ್ಟಾರೆ. ಇಟ್ಕೊಂಡು ಬರ್ಲಾಕ ಕುತ್ಕೊಂಡು ಮಾಡ್ಕೊಂಡು ರೆಡಿ ಹೋಗ್ಬೇಕ್ರಿ. ಎಲ್ಲೆಲ್ಲ ಪೂಜೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ರೀ ಮನೆಗೆ. ನಾಳೆಗೆ ಅದಂತಾರೆ. ನಾಳೆಗೆ ನಮ್ಮದೇ ಆಫೀಸ್ ಪೂಜೆ ಅದ. ಮನೇಲಿ ಕೆಲಸನೇ ಆಗ್ತದೆ ರೀ. ಹೋಗೋದಾಗಲ್ಲ ನಾಳೆಗೆ. ಇವತ್ತು ಹೋಗ್ತೀನಿ ರೀ. ಇಷ್ಟ ಬೈ ಅಂತದ್ದು ಮಾಡಿ ಮಧ್ಯಾಹ್ನ 1 ಬರ್ತದೆ. ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅಡುಗೆ ಮಾಡಿ ಊಟ ಅದು ಮಾಡಿ ಮನೆಯಲ್ಲಿ ಒರೆಸಿ ರೆಸ್ಟ್ ಮಾಡ್ತೀನಿ. ಮಧ್ಯಾಹ್ನ ರೀ ಹಾಕೋಬೇಕಾದ್ರು ಅಂತ ಇಲ್ಲಿಗೆ ಆಟೋ ಮಾಡ್ಯಾರ. ಎಲ್ಲ ಹೋಗ್ತೀವಿ ಮಕ್ಕಳೆಲ್ಲ ಹಿಂಗೆ ಮಾತಾಡಿ ಎಲ್ಲ ಮೆರವಣಿಗೆ ಅದು ತೋರಿಸ್ತೀನಿ ಫ್ರೆಂಡ್ಸ. ಮಧ್ಯಾಹ್ನ ಸಾಯಂಕಾಲ ತೋರಿಸ್ತೀನಿ. ಶ್ಯಾಮ ಬಸಪ್ಪನ ಗುಡಿ ಮುಂದೆ ಅದ ಅಂತೀರಿ ಎಲ್ಲ ಫಂಕ್ಷನ್.
ಶ್ಯಾಮಸಪ್ಪ ಗುಡಿ ಬಂದದ ಅದು ಇದು ಬೀಳ್ತದಲ್ರಿ ಜೊಕಾಲಿ ಒಬ್ಬರ್ತಾವಲ್ಲ ಜಾತ್ರೆ ಆ ಗ್ರೌಂಡ್ನಾಗ ಅದ ರೀ ಎಲ್ಲ ಫಂಕ್ಷನ್ ತೊಳೆವಾದ ನೋಡಿ ಭಾಂಡೆ ಸ್ವಲ್ಪ ಇದ್ದು ರೀ ಅವೆರಡೇ ವಜ್ಜಾತಾವ ಇನ್ನೊಂದು ಸ್ವಲ್ಪ ತಲೆ ವಜ್ಜಾತಾವ ತಗೊಂಡು ಎಲ್ಲಿದಲ್ಲಿ ಇಟ್ಟೇವೆ ಮತ್ತು ಬಿಟ್ಟು ಅಂದ್ರೆ ಮನೆ ತುಂಬ ಹಾಕಾವ್ರಿ ಉಳ್ಳಾಗಡ್ಡಿ ನೋಡ್ಕೊತೀನಿ ರೀ ಮತ್ತೊಬ್ಬ ಹಾಲು ಕಾಸಿ ಈಗೇನು ಹಾಲು ಕಾಸಿ ಕೆನಿತಿ ತೆಗಿತಿದ್ದ ಫ್ರೆಂಡ್ಸ್ ಶುಭಮ್ ಪಾಕೆಟ್ ತೊಗೊಂಡ್ರಿ ಕೆನಿ ತೆಗಿತಿದ್ದೆ 8 ದಿನಕ್ಕೊಮ್ಮ 15 ದಿನಕ್ಕೊಮ್ಮ ತುಪ್ಪ ಮಾಡ್ತಿದ್ದನ್ರಿ ಯಾಕೆಂದ್ರೆ ಬಿಸಿಲಿಗೆ ಕೆನಿನೇ ಬರೋದಾಗ್ಯದ ರೀ ಕೆನಿ ಬರೋದಾಗ್ಯದ ಫ್ರೆಂಡ್ಸ್ ಅದಕ್ಕೆ ಸುಮ್ಮನೆ ಚಹಾ ಕುಡಿಯೋದು ನನ್ನ ಮಗ ಚಹಾ ಕುಡಿತಾನ ನಾ ರಾತ್ರಿ ಅರಿಶಿನ ಹಾಕ್ಕೊಂಡು ಹಾಲು ಅರಿಶಿನ ಮೆಣಸಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಒಂದು ಗ್ಲಾಸ್ ಹಾಲು ಕುಡಿತೀನಿ ರೀ ರಾತ್ರಿ ಚಲೋ ರೀ ಅರಿಶಿನ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿದ್ರಿ ರಾತ್ರಿ ನಿದ್ದೆನೂ ಚಂದ ಆಗ್ತದ ಕೈಕಾಲು ಬೇನೆ ಕಮ್ಮಿ ಆಗ್ತಾವ ರೀ ಭಾಳ ಚಲೋ ಫ್ರೆಂಡ್ಸ್ ಅರಿಶಿನ ಇದು ಮೆಣಸಿನ ಪುಡಿ ಮಾಡಿಟ್ಟಿನಿ ರೀ ಅದೊಂದು ಚುಕ್ಕಿ ಹಾಕ್ಕೊಂಡು ಒಂದು ಗ್ಲಾಸ್ ಹಾಲು ಹಾಕ್ಕೊಂಡು ಕುಡಿತೀನಿ ರೀ ಕುಡಿದು ಮಾಡ್ಕೊಂಡು ಬಿಡ್ತೀನಿ ರಾತ್ರಿ ಅದು ಕುಡಿದ್ರೆ ಚಲೋ ರೀ ಏನು ಮಾಡ್ತೀರಿ ಫ್ರೆಂಡ್ಸ ಇರತ್ತಲ್ಲ ಚಂದ ಇರ್ಬೇಕಂತ್ರಿ ಇವತ್ತಲ್ಲ ಚಂದ ಇರ್ಬೇಕು ಮನುಷ್ಯ ಈಗ ಇಚ್ಚಿತ್ರ ಕಾಯಿಲೆ ಹೊಂಟಾವ ಮನುಷ್ಯ ಮೊದಲೇ ನಮಗೆ ಶುಗರ್ ಬಿ ಪಿ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಯೋಗ ಮಾಡ್ತೀನಿ ರೀ ವಾಕಿಂಗೇ ಮಾಡೋದಾಗಲ್ಲ ಫ್ರೆಂಡ್ಸಿಗೆ ಏನು ಮಾಡ್ತೀನಿ ಮುಂದೆ ಅದೆಲ್ಲ ಕೆಲಸ ಮಾಡ್ಕೊಂಡು ಡ್ಯೂಟಿಗೆ ಹೋಗೋದಿರ್ತದೆ ರೀ ಹಂಗಾಗಿ ವಾಕಿಂಗ್ ಮಾಡೋದಾಗಲ್ಲ ರೀ ಏಳು ಜಲ್ದಿ ಅಂದ್ರೂ ಮನೇಲಿ ಕೆಲಸನೇ ಮುಗಿಯಲ್ಲ ಅದಕ್ಕೆ ಇರತ್ತನ ಆರಾಮಿರ್ಬೇಕು ಫ್ರೆಂಡ್ಸ್ ಆರೋಗ್ಯದಿಂದ ಇರಬೇಕು ನಾ ಏಳಿಗೆಗೆ ಹೋಗ್ತೀನಿ ಏಳಿಗೆಲಿಂತೆ ಹೋಗ್ತೀನಿ ನೋಡ್ರಿ ಉಳ್ಳಾಗಡ್ಡಿ ನಮ್ಗೆ ಚಾಕಲಿಂದ ಹೋಗ್ಲಕ್ಕೆ ಬರಲ್ಲ ಫ್ರೆಂಡ್ಸ್ ಇಳಿಗ್ಲಿಂತೆ ಒಂದು 2-3 ಗಡ್ಡೆ ಉಳ್ಳಾಗಡ್ಡಿ ಹಿಂಡಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಇದ್ದರೆ ಚಂದ ರೀ ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಇರ್ತಾವೆ ಅಷ್ಟು ಚಲೋ ರೀ ಮತ್ತು ನಿಮಗೆ ಮಧ್ಯಾಹ್ನದಾಗೆಲ್ಲ ಅಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಫಂಕ್ಷನ್ ತೋರಿಸ್ತೀನಿ ನಿಮಗೆಲ್ಲ ಶ್ಯಾಮಸಪ್ಪನ ದರ್ಶನ ಮಾಡಿಸ್ತೀನಿ ರೀ ಆಯಿತು ಇದು ಫಂಕ್ಷನ್ ತೋರಿಸ್ತೀನಿ ರೀ ಎಲ್ಲ ನಾವೆಲ್ಲ ಹೆಣ್ಮಕ್ಳು ಉಟ್ಕೊಂಡು ಸೀರೆ ಉಟ್ಕೊಂಡು ತೋರಿಸ್ತೀನಿ ರೀ ಎಲ್ಲ ಹೆಣ್ಮಕ್ಳು ಒಂದೇ ಡ್ರೆಸ್ ರೀ ಒಂದೇ ಇದು ಸೀರೆಗಳು ಕಲರ್ ಅಷ್ಟೇ ಬೇರೆ ರೀ ಇರ್ಕಲ್ ಸೀರೆ ಎಲ್ಲರದು ಕಲರ್ ಬೇರೆ ಬೇರೆ ರೀ ಒಂದು 2 ಗಂಟೆ ಬೇಕು ನೋಡಿರಿ ಉಳ್ಳಾಗಡ್ಡಿ ಅಡುಗೆ ಮಾಡ್ಲಿಕ್ಕೆ ತಡ ಆಗಲ್ಲ ರೀ ನಾವು ಒಂದು ಅರ್ಧ ತಾಸ್ನಾಗ ಒಂದು 20 ರೊಟ್ಟಿ ಮಾಡ್ತೀನಿ ನೋಡಿರಿ ಮಾಡ್ತೀನಿ ರೀ ಕಿದೆ ಕೈ ಬ್ಯಾನಿ ಸಲಕ್ಕೆ ಹಚ್ಚಿದ್ರೆ ಹಂಗೆ ಮಾಡಿದ್ರು ಹೆಣ್ಮಗಳು ಏನು ಮಾಡ್ತೀರಿ ಎಷ್ಟು ಹೇಳಿದ್ರೆ ಕೇಳಿ ಗ್ಯಾಸೆ ಅವ್ರಿ ಅಲ್ರಿ ನಿಮ್ಮದು ಹಂಚ ಚಲೋ ಇಲ್ರಿ ಹಿಟ್ಟೆ ಚಲೋ ಇಲ್ರಿ ಅಂತ ಅದೇ ಹಿಟ್ಟ ಅದೇ ಹಂಚ ಅದ್ರಾಗೆ ಮಾಡ್ತೀನಿ ನೋಡ್ರಿ ನಾನು ರೊಟ್ಟಿ ಹ್ಯಾಂಗೆ ಮಾಡ್ತೀನಿ ಅದೇ ಹಿಟ್ಟು ಆಕೆ ಮಾಡೋ ಹಿಟ್ಟೆ ಚಲೋ ಜೋಳ ನಮ್ಮ ಬೆಳ್ಳನ ಜೋಳ ಅದೇ ಹಿಟ್ಟ ಅದೇ ಹಂಚ ಅದೇ ಎಲ್ಲ ಅದ್ರ ಬಗ್ಗೆ ಮಾಡ್ತೀನಿ ರೊಟ್ಟಿನೇ ಸರಿ ಆಗಲ್ಲ ರೊಟ್ಟಿನೇ ಬರಲ್ಲ ರೀ ಹಿಟ್ಟೆ ಚಲೋ ಇದ್ರಿ ಅದು ಜಲಡಿನೇ ಸಾಣದ ರೀ ಏನು ಹೇಳ್ತಾರೆ ರೀ ಚಂದ ಮಾಡ್ಲಾ ಬಿಟ್ಟು ಅದಕ್ಕೆ ಸುಮ್ಮನೆ 150 ರೂಪಾಯಿ ಹೋದ್ರೆ ಅಂತ ಹಚ್ಚಿದ್ದನ್ರಿ ಆರಾಮಿರ್ತೀನಂತ ಆಕೆ ಹೆಣ್ಮಗಳೇನು ಸರಿ ಮಾಡಲಿಲ್ಲ ನನಗೆ ಪಸಂದ್ ಬರಲಿಲ್ಲ ಸರ್ ಫ್ರೆಂಡ್ಸ್ ನನಗೆ ರೊಟ್ಟಿ ಮಾಡೋದು ಅದಕ್ಕೆ ಹ್ಯಾಂಗ್ಯಾಕಾಗಲ್ಲಕ್ಕವ ಅದಕ್ಕೆ ಬೇಕಾದಾಗ ಚಂಜಿಗೆರೆ ಮಾಡಲಿ ಒಂದಿನ ನಡ್ಬರ್ಗೆ ಬಿಡಲಿ ಒಂದಿನ ಚಪಾತಿ ಮಾಡಲಿ ಆಯ್ತು ಸಂಡೇ ದಿನ ಏನರ ಪಡ್ಡ ಇಡ್ಲಿ ಮಾಡ್ಲಾಕ ಬರ್ತದೆ ರೀ ಅಂತೇಳಿ ಎಲ್ಲಿ ಸುಮ್ಮನೆ ಕಿರಿಕಿರಿ ಒಂದು ಜರ ಕೈ ಬೇನೆ ಕಮ್ಮಾಗ್ಯಾವ್ರಿ ಫ್ರೆಂಡ್ಸ್ ಈಗ ಕಮ್ಮಾಗ್ಯಾವ್ರಿ ಗೋಲಿನೇ ಇನ್ನೂ ಏನು ಸ್ಟ್ರಾಂಗ್ ಅವನೋ ಇಲ್ಲೋ ಇನ್ನೊಂದು ಜರ ಕೈ ಮಡ್ಸಿದ್ರದ್ದು ಬ್ಯಾನೆಲ್ಲ ಆತೇವ್ರಿ ಇವೆರಡು ಕೈ ರೀ 2 ಕಾಲ ಪಾದ ರೀ ಇವೇ ಹಸಿ ಹುಣ್ಣು ನೋಡ್ರಿ ಏನು ಮಾಡ್ತೀರಿ ಫ್ರೆಂಡ್ಸ ಭಾಳ ಬ್ಯಾನಿ ಅದ ಮೈಯೆಲ್ಲ ರೀ ಮೈಯೆಲ್ಲ ಬ್ಯಾನಿ ಅದ ರೀ ಬೆನ್ನಿನ ಆಪ್ರೇಷನ್ ಆಗ್ಯದ ರೀ ಅಪೆಂಡಿಕ್ಸ್ ಆಪ್ರೇಷನ್ ಆಗ್ಯದ ಮಕ್ಕಳ ಆಪ್ರೇಷನ್ 58 ವರ್ಷ ಆದವ್ರಿ ಈಗ 58 ವರ್ಷ ಈ ಅಪ್ರೇಲ್ ಚಾಲು ಆಯ್ತು ರೀ ಫ್ರೆಂಡ್ಸ್ ಈಗ ಹಾಗೆ ಮಾಡ್ಕೊತೀನಿ ನೋಡ್ರಿ ಏನು ಮಾಡ್ತೀರಿ ಡ್ಯೂಟಿ ಅದ ಬಿಡ್ಲಾಕ ಬರಲ್ಲ ಡ್ಯೂಟಿಗೆ ಹೋಗ್ಬೇಕು ಮನೆ ನನಗೆ ನನ್ನ ಮಗನಿಗೆ ಅಡುಗೆ ಮಾಡಬೇಕು ಯಾರು ಮಾಡ್ತಾರೆ ರೀ ಫ್ರೆಂಡ್ಸ್ ಯಾರ ಮನೆಗೆ ಅವರೇ ಯಾವ ಮಕ್ಳಿದ್ರು ಅವ್ರ ಮನೆಗೆ ಅವರೇ ನಮ್ಮ ಮನೆ ನಾವೇ ಯಾರು ಮಾಡ್ತಾರೆ ಈಗಿನ ಮಕ್ಳು ಯಾರು ಹಚ್ಕೊಂಡು ಮಾಡ್ಲಿಕ್ಕೆ ಹೋಗ್ಯಾರ ರೀ ಫ್ರೆಂಡ್ಸ ನಮ್ಮ ಮನೆಗೆ ಮಾಡಲ್ಲ ನಮ್ಮ ಮನೆಗೆ ಏನು ಮಾಡ್ತಾರೆ ನಮಗೆ ಬಿಡಿಸಿ ಹಚ್ಕೊಂಡು ಮಾಡಲ್ಲ ರೀ ಇವತ್ತು ಮಕ್ಕಳು
ನಮ್ಮ ತಾಯಿ ತಂದೆ ನಮ್ಮ ಮನೆ ಅಂಥೇಳಿ ಅವ್ರಿಗೆ ಈಗಿನ ಮಂದಿ ಈಗಿನ ಮಕ್ಕಳು ನಮ್ಮ ಮಕ್ಕಳು ಅಂತ ಅಲ್ಲ ಫ್ರೆಂಡ್ಸ್, ಎಲ್ಲರೂ ಹಿಂಗೆ ಅದ. ಈಗ ಕಲಿಯುಗೇನ ಹಂಗೆ ಅದ ರೀ. ಈಗ ಏನು ಮಾಡ್ಲಿಕ್ಕಾಗಲ್ಲ ರೀ. ಆದಷ್ಟು ನಾವೇ ನೆಳ್ಯಾಡ್ಕೊತ ಕೂಡೋದು, ಅಲ್ಲೇ ಮಾಡೋದು, ಹಿಂಗೆ ಮಾಡ್ಬೇಕು ಫ್ರೆಂಡ್ಸ್. ಏನು ಮಾಡೋದು, ಜೀವ ಇರತ್ತಾನ, ದಂಡದ ಜೀವ ಇರತ್ತಾನ, ಮಾಡೋದು ಬಡ್ದಾಡೋದು. ಯಾರಿಗೆ ದಿನ ಒಂದು ಕಾಲ ಹೇಳಿದ್ರೆ ಕೇಳ್ತೀರೇನು ಫ್ರೆಂಡ್ಸ್? ಹೇಳ್ರಿ. ಇದೇ ಬೇಗನೆ ಇದೇ ಅಳದೆ ಕೇಳ್ತಾಳೆ, ಬರೀ ಇದೇ ಮಾಡ್ತಾರಂತಾರೆ ಅಂತಾರೆ ಫ್ರೆಂಡ್ಸ್. ಯಾರ ಮಕ್ಕಳಾಗಲಿ ಯಾರೇ ಆಗಲಿ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಇದು ಮಾಡ್ತಾರೆ ಅಂಥೇಳಿ ನಾನು ನಿಮ್ಮ ಸಂಗಟ ಮಾತಾಡ್ತೀನಿ ರೀ ಫ್ರೆಂಡ್ಸ. ನಿಮ್ಮ ಸಂಗಟ ನನ್ನ ಕಷ್ಟ ಸುಖ ನಿಮ್ದು ಎದುರು ಮಾತಾಡ್ದಂಗೆ ನಾನು ಎದೆ ಭಾರ ಕಮ್ಮಿ ಆಗ್ತದ್ರಿ. ನನ್ನ ಕಷ್ಟ ದೂರ ಆದಂಗೆ ಆಗ್ತದೆ. ಅದಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ನೋಡಿರಿ, ವಿಡಿಯೋ ನೋಡಿರಿ, ಒಂದು ಸಲ ಬಿಟ್ಟು 2 ಸಲ ನೋಡಿರಿ, ಲೈಕ್ ಮಾಡಿರಿ. ನಾ ಏನು ಎದ್ರ ಸಲಕ್ಕೆ ಆಶೆಗೆ ಮಾಡ್ಲತ್ತಿಲ್ಲ ರೀ ಫ್ರೆಂಡ್ಸ. ನನಗೆ ನಿಮ್ಮ ಸಂಗಟ ಮಾತಾಡಿದ್ರೆ ನನಗೆ ಸಮಾಧಾನ ಇರ್ತದೆ, ಜೀವ ರೀ. ಎದೆ ತಣ್ಣಗೆ ಆಗ್ತದೆ ರೀ. ನಮ್ಮ ಫ್ರೆಂಡ್ಸ್ ಕೇಳ್ತಾರೆ, ನಮ್ಮ ಕಷ್ಟ ಸುಖ ಅನ್ನಂಗೆ ಆಗ್ತದೆ ರೀ ನಮ್ಗೆ. ಈಗ ವಯಸ್ಸಾದ್ರೆ ಹೇಳೋರಿದ್ರೆ ಚಲೋ ರೀ. ಮನೆಯವ್ರಿಗೆ ಹೇಳ್ರಿ, ನೀ ಏನು ದಿನ ಇದೇ ಹೇಳ್ತಿ, ದಿನ ಅದೇ ಕೇಳ್ತಿಡು, ಮಾಡೋದು ಬಿಡು, ಯಾಕೆ ಮಾಡೋದು ಬಿಡು, ಆರಾಮಿರು, ಸುಮ್ಮಿರು, ಯಾರಿಗಾರು ಕೆಲಸ ಹಚ್ಚು ಅಂತಾರೆ. ಕೇಳಲ್ಲ ಫ್ರೆಂಡ್ಸ್ ಅವರು, ಕೇಳಲ್ರಿ. ಅದಕ್ಕೆ ನೀವು ಫ್ರೆಂಡ್ಸ್ಗಳು ಕೇಳ್ತೀರಿ, ನಾನು ದುಃಖ ಅರ್ಥ ಮಾಡ್ಕೋತಿರೋದು ನಿಮ್ಮ ಎದುರು ಹೇಳ್ತೀನಿ ಫ್ರೆಂಡ್ಸ. ನೀವು ನಮ್ಮ ಅಕ್ಕ ತಂಗಿರು ಸರಿ, ನಮ್ಮ ಮಕ್ಕಳು ಸರಿ, ಯಾರು ನೋಡೋರು ನಮ್ಮ ಮಕ್ಕಳು, ಅಣ್ಣ ತಮ್ಮರು, ಅಕ್ಕ ತಂಗಿಯರು, ನಮ್ಮ ಫ್ರೆಂಡ್ಸ್ಗಳೆಲ್ಲ ನಮ್ಗೆ ನಾನು ಜುಮ್ಮಾನೇ ಇರತ್ತ ನಮ್ಮ ಸಂಗಟ ಮಾತಾಡ್ತೀನಿ ರೀ ಫ್ರೆಂಡ್ಸ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, 4 ಮಂದಿ ಹೇಳ್ರಿ ಫ್ರೆಂಡ್ಸ. ನಾನು ನಮ್ಮ ನನ್ನ ಕಷ್ಟನ ನಿಮಗೆ ಹೇಳತ್ತೀನಿ ರೀ. ಯಾರೂ ಕೇಳಲ್ಲ. ಬಿಡು ಅವ್ವ, ಯಾಕೆ ಮಾಡ್ತಿ, ಬಿಟ್ಟು ಸುಮ್ಮ ಕೂಡು, ಯಾಕೆ ಮಾಡ್ತೀನಿ, ನೌಕರಿ ಬಿಡು, ಅದು ಬಿಡು ಅಂತಾರೆ. ನಮಗೆ ತಂದು ಹಾಕ್ತಾರೆ ರೀ ಯಾರ. ಹಾಂ ಫ್ರೆಂಡ್ಸ್, ಹೇಳ್ರಿ, ತಂದು ಹಾಕ್ತಾರೆ. ಅದೇ ಮಕ್ಳು ಇಟ್ಕೋತಾರೆ ರೀ. ಮಕ್ಕಳು ದೊಡ್ಡವ್ರು ಮಾಡಿ ಬೆಳೆಸಿರ್ತೀವಿ, ಮಕ್ಳು ಇಟ್ಕೋತಾರೆ ರೀ ಫ್ರೆಂಡ್ಸ್. ಹೇಳ್ರಿ. ಹಾಂ, ಮಾತು ಕೇಳಲ್ರಿ, ಮಾತಾಡಲ್ರಿ ಚಂದ. ಅವ್ರು ನಮ್ಮ ಕಷ್ಟ ಸುಖ ಕೇಳ್ತಾರೆ ರೀ ಫ್ರೆಂಡ್ಸ್. ನಮ್ಗೆ ಕೂಡ್ಸಿ ಹಾಕ್ತಾರೆ ರೀ ಫ್ರೆಂಡ್ಸ್. ಹೇಳ್ರಿ. ಇವತ್ತು ನಮ್ಮ ಮಕ್ಕಳು ಹಿಂಗಾರ ರೀ ಫ್ರೆಂಡ್ಸ. ಅದಕ್ಕೆ ನಾವಿರತ್ತ ನಾವು ಚಲೋ ಇರಬೇಕು. ಬೈಲು 4 ದುಡ್ಡು ಕಾಯ್ದು ಇಟ್ಕೋಬೇಕು ರೀ. ನಾವು ಹಿಂಗೆ ಇರ್ತೇವೆ ಗೊತ್ತಿಲ್ಲ ರೀ ಫ್ರೆಂಡ್ಸ. ನಮ್ಗೆ ಗೊತ್ತದ ರೀ ಇಲ್ರಿ. ನಾವು ಇರೋತ್ರ ಚಂದ ಇರ್ಬೇಕು ರೀ. ಒಂದು 4 ದುಡ್ಡು ಜಮ ಇಟ್ಕೋಬೇಕು ರೀ. ನಮ್ಗೂ ಆಪತ್ತ ಆಗ್ತಾವ್ರಿ, ಟೈಮ್ ಬಂದಾಗ ಆಗ್ತಾವ್ರಿ. ಇವತ್ತು ನಾಳೆ ನಮ್ಮ ರೊಕ್ಕ ತೊಗೊಂಡು ನಮಗೆ ದವಾಖಾನೆ ತೋರಿಸಲ್ಲ ರೀ ಫ್ರೆಂಡ್ಸ. ಅವ್ರು ದವಾಖಾನೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ರೀ ಫ್ರೆಂಡ್ಸ್. ಹೇಳ್ರಿ. ಯಾವ ಮಕ್ಕಳು ಎಷ್ಟು ಸುದ್ದಿ ನಂಬಲ್ಲಿ ಇರತ್ತಂದ್ರೆ ಎಲ್ಲ ಮಕ್ಕಳು ನನ್ನ ಮಕ್ಕಳು ಎಲ್ಲ ತಿಂದು ಫ್ರೆಂಡ್ಸ್. ಈ ಕಲಿಯುಗನೇ ಹಂಗೆ ಅದ ರೀ. ಈಗ ಈ ಕಲಿಯುಗ ಜಮಾನಾನೇ ಹಂಗದ ರೀ ಈಗ. ಅದಕ್ಕೆ ಫ್ರೆಂಡ್ಸನ್ನ ಯಾಕೆ ಬ್ಲಾಗ್ ಚಾಲು ಮಾಡೀನಿ, ಯಾಕೆ ಇದು ಮಾಡೀನಿ ಅಂದ್ರೆ ನಿಮ್ಮ ಸಂಗಟ ಮಾತಾಡಬೇಕು. ನಿಮ್ಮ ಸಂಗಟ ಮಾತಾಡಿದ್ರೆ ನನಗೆ ಎದೆ ಸಮಾಧಾನ ಆಗ್ತದೆ, ನನ್ನ ಜೀವ ಸಮಾಧಾನ ಆಗ್ತದೆ ಮಾಡೋ ಸಲಕ್ಕೆ ಮಾಡ್ಲತ್ತೀನಿ ರೀ. ಮತ್ತು ಅದಕ್ಕೆ ಉದ್ದೇಶದಿಂದ ಅಲ್ರಿ ಫ್ರೆಂಡ್ಸ. ಎಲ್ಲ ಕೈ ಮುಗಿ ಕೇಳ್ಕೊತೀನಿ ರೀ. ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನಗೆ ಏನಿದ್ದು ಕಮ್ಮಿಡ್ದ ತಿಳಿಸ್ರಿ ಫ್ರೆಂಡ್ಸ್. ಇವತ್ತರ ಯಾರಾಗಲ್ಲ ಸರ್ ಫ್ರೆಂಡ್ಸ್ ಆಗಿ ಹೇಳ್ತೀನಿ. ನನಗೆ ಅಲ್ರಿ, ನಿಮಗೆ ಅಲ್ರಿ ಫ್ರೆಂಡ್ಸ್. ಕಲಿಯುವಾಗನೇ ಹಂಗೆ ಅದ ರೀ ಈಗ. ಕಲಿಯುವಾಗೇನಾಗದಾಗ ಅದಕ್ಕೆ ಒಂದು 4 ದುಡ್ಡು ಕಾಯ್ದಿಟ್ಕೋರಿ. ಯಾರು ನಾನು ಒಟ್ಟು ವಯಸ್ಸಿಗೆ ಬಂದವ್ರು ಇದ್ದೀರಿ, ಒಂದು 4 ದುಡ್ಡು ಕಾಯ್ದಿಟ್ಕೋರಿ. ಎಲ್ಲ ತೋರಿಸ್ಬೇಡ್ರಿ, ಎಲ್ಲ ಮಾಡಬೇಡ್ರಿ, ಕಾಯ್ದಿಟ್ಕೋರಿ. ನಮ್ಮ ಟೈಮಿಗೆ ಆತಾವ್ರಿ, ರೊಕ್ಕ. ನಾಳೆಗೆ ಏನು ನಮ್ಗೆ ಆರಾಮ್ ತಪ್ಪಂದ್ರೆ ಯಾಕೆ ತೋರಿಸ್ತಾರೆ? ರೊಕ್ಕ ತೋರಿಸ್ತಾರೆ ರೀ. ಸುಮ್ಮನೆ ಕರ್ಕೊಂಡು ಹೋಗಲ್ಲಾಗ್ಯಾರ ದವಾಖಾನೆ ಸಂಗಟ. ಅವ್ರು ರೊಕ್ಕ ಹಾಕಿ ತೋರಿಸ್ತಾರೆ ಫ್ರೆಂಡ್ಸ್. ಅದಕ್ಕೆ ಸರ್ ಫ್ರೆಂಡ್ಸ, ನನ್ನ ಅಕ್ಕ ತಂಗಿಯರು, ನನ್ನ ಮಕ್ಕಳು ಅಂಥೇಳಿ ನಿಮಗೆ ಹೇಳ್ತೀನಿ ರೀ ಫ್ರೆಂಡ್ಸ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನನಗೇನು ಇದ್ದಿದ್ದು ಏನು ತಪ್ಪಾಗಿತ್ತು ಅಂದ್ರೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನನ್ನ ಮಕ್ಕಳಿಂದ ನನಗೇನು ಬರಲ್ಲ. ನನ್ನ ಮಕ್ಕಳನ್ನ ತಿಳ್ಕೊಂಡು, ನಮ್ಮ ಮೊಮ್ಮಗಳನ್ನ ತಿಳ್ಕೊಂಡು ನಾನು ಮುಂದೆ ಇದು ಮಾಡ್ತೀನಿ ರೀ. ಮಾಡಿರಿ ಫ್ರೆಂಡ್ಸ್. ಅದಕ್ಕಂತೆ ಮಾಡೋದು ನೋಡಿರಿ ಫ್ರೆಂಡ್ಸ್. ನಿಮ್ಮ ಸಂಗಟ ಟೈಮ್ ಪಾಸ್ ಆಗ್ತದೆ. ನನಗೆ ಒಂದು 4 ಮಾತಾಡಿದ್ರೆ ಎದೆ ಸಮಾಧಾನ ಆಗ್ತದೆ, ನನ್ನ ಮನಸ್ಸಿಗೆ ಶಾಂತಿ ಆಗ್ತದೆ ಅಂಥೇಳಿ ಮಾಡ್ಲತ್ತೀನಿ ಫ್ರೆಂಡ್ಸ್. ಮತ್ತು ಯಾವ ಉದ್ದೇಶದಲ್ಲಿ ಮಾಡ್ಲತ್ತೀನಿ ರೀ. ನಾ ದಿಮಾಗ್ ಮಾಡಬೇಕು, ನಮ್ಮ ಬ್ಲಾಗ್ ಮಾಡಬೇಕು, ಅದು ಮಾಡ್ಬೇಕಂತೇಳಿ ನಾನು ಮಾಡ್ಲತ್ತೀನಿ ರೀ ಫ್ರೆಂಡ್ಸ. ನಿಮ್ಮ ಸಂಗಟ ಮಾತಾಡಿದ್ರೆ ನಾನು ಎದೆ ಹಗುರಾತ, ನನ್ನ ಮನಸ್ಸು ಸಮಾಧಾನ ಆಗ್ತದೆ. ನಮ್ಮ ಫ್ರೆಂಡ್ಸ್ ಕೇಳ್ತಾರೆ, ನಮ್ಮ ಫ್ರೆಂಡ್ಸ್ ಎದುರು ಗೊತ್ತಿಲ್ಲ ಹೇಳೋಕ್ಕಾಗ್ತದೆ. ಏನೋ ಮತ್ತೆ ತಿದ್ದುಕೊಂಗೆ ಆಗ್ತದೆ ರೀ. ನೀವು ಏನು ತಪ್ಪಿದ್ರು ನನಗೆ ಹೇಳ್ರಿ ಫ್ರೆಂಡ್ಸ. ಕಮೆಂಟ್ ಮಾಡಿರಿ. ನನ್ನ ಮೊಮ್ಮಗಳು ಕೇಳಿ ನಾ ಅದು ಏನು ಹೇಳ್ತೀನಿ, ಕಮೆಂಟ್ ಮಾಡ್ತೀನಿ, ಓದಿ
ನಾ ಇದು ಮಾಡ್ತೀನಿ ರೀ ಫ್ರೆಂಡ್ಸ್. ಮತ್ತು ಇವತ್ತು ಮೆರವಣಿಗೆದೆಲ್ಲ ತೋರಿಸ್ತೀನಿ ರೀ ಫ್ರೆಂಡ್. ಇವತ್ತು ಶ್ಯಾಮಬಸಪ್ಪನ ಗುಡಿ ಶ್ಯಾಮಬಸಪ್ಪನ ದರ್ಶನ ಮಾಡಿಸ್ತೀನಿ ರೀ. ಮತ್ತು ಅಲ್ಲಿ ಸಿಗಮ್ ಫ್ರೆಂಡ್ಸ. ನಮಸ್ಕಾರ ರೀ. ಮತ್ತು ಅಲ್ಲಿ ಸಿಗಮ್ ರೀ ಮಧ್ಯಾಹ್ನ ಸಾಯಂಕಾಲ ರೀ. ಹಾಂ ರೀ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.